ಕನೇರಿ ಮಠದ ಪೀಠಾಧಿಪತಿ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಲಿಂಗಾಯತರ ಬಗ್ಗೆ ಅವಹೇಳನಕಾರಿ ಒಂದು ಮಾತನ್ನು ಆಡಿದ್ರು ಅಂತ ಆರೋಪ ಬಂದಿತ್ತು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ಕನೇರಿ ಮಠದ ಪೀಠಾಧಿಪತಿ ಆಗಿರುವಂತಹ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಲಿಂಗಾಯತರ ಬಗ್ಗೆ ಅವರು ಒಂದು ಭಾಷಣದಲ್ಲಿ ಅವಹೇಳನಕಾರಿಯಾದಂತಹ ಒಂದು ಮಾತುಗಳನ್ನು ಆಡಿದ್ರು ಎನ್ನುವಂತಹ ಒಂದು ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗಳೋದು ಬಿಟ್ಟು ಸುಮ್ಮನೆ ಧ್ಯಾನ ಮಾಡಿ ಅಂತ ನ್ಯಾಯಾಲಯ ಹೇಳಿದೆ ಅವರಿಗೆ. ಲಿಂಗಾಯತ ಮಠದ ಒಕ್ಕೂಟ ಏನಿದೆ ಸಲ್ಲಿಸಿದ್ದಂತಹ ಒಂದು ದೂರಿನ ಮೇರೆಗೆ ಸ್ವಾಮೀಜಿಗೆ ಖಡಕ್ ಆದಂಥ ಒಂದು ಸೂಚನೆ ಕೊಟ್ಟಿದೆ. ನೀವು ಧ್ಯಾನವನ್ನು ಮಾಡಿ, ಸುಮ್ಮನೆ ಧ್ಯಾನವನ್ನು ಮಾಡಿ, ಬೇರೆ ಮಾತುಗಳನ್ನು ಆಡಬೇಡಿ ಅಂತ ಕೋರ್ಟ್ ಹೇಳಿದೆ ಅಂತ ಹೇಳಲಾಗ್ತಾ ಇದೆ. ಸ್ವಾಮೀಜಿಗಳ ಬಾಯಿಯಿಂದ ಈ ತರಹದ ಒಂದು ಪದಗಳನ್ನು ಯಾರೂ ಕೂಡ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡೋದಿಲ್ಲ ಕೂಡ. ನೀವು ಎಲ್ಲರಿಗೂ ಕೂಡ ಮಾದರಿ ಆಗಬೇಕಾಗಿರುವವರು, ಹೀಗೆ ನೀವೇ ಮಾತಾಡಿದರೆ ಹೇಗೆ ಅಂತ ಹೇಳಿ ನ್ಯಾಯಾಲಯ ಒಂದು ಖಡಕ್ ಆದೇಶವನ್ನು ಕೊಟ್ಟಿದೆ ಈ ಒಂದು ಸ್ವಾಮೀಜಿ ಅವರಿಗೆ. ನ್ಯಾಯಾಲಯದ ಖಡಕ್ ಆದೇಶದಿಂದ ಸ್ವಾಮೀಜಿ ಸೊರಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ವಾಮೀಜಿ ವಿಚಾರದಲ್ಲಿ ಕೋರ್ಟ್ ಈ ರೀತಿಯಾದ ಒಂದು ಆದೇಶವನ್ನು ಅಥವಾ ಹೇಳಿಕೆಯನ್ನು ಕೊಟ್ಟು 1 ಕೋಟಿ ರೂಪಾಯಿ ಮಾನನಷ್ಟ ಕೊಡಬೇಕು ಅಂತ ಆದೇಶ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಕನೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳು ಮಾತನಾಡಿದ್ದು ಒಂದು ಕಾರ್ಯಕ್ರಮದಲ್ಲಿ. ನೋಡಿ, ಬಸವ ತತ್ವದ ಬಗ್ಗೆ ಮಾತನಾಡ್ತಾರೆ, ಅವರು ಲಿಂಗಾಯತರ ಬಗ್ಗೆ ಮಾತನಾಡ್ತಾರೆ. ಎಲ್ಲೋ ಒಂದು ಕಡೆ ಅವರಿಗೆ ನೋವಾಗುವಂತಹ, ಆ ಒಂದು ಸಮುದಾಯಕ್ಕೆ ನೋವಾಗುವಂತಹ ಒಂದು ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುತ್ತೆ. ಅಲ್ಲಿರುವಂತಹ ಒಂದು ಜಿಲ್ಲಾಡಳಿತ ಕೂಡ ಈ ಸ್ವಾಮೀಜಿಯವರನ್ನು ಗಡಿಪಾರು ಮಾಡಿರುತ್ತೆ. ಬರಬಾರ್ದು ಅಂತ ಹೇಳಿ ಬಾಗಲಕೋಟೆಗೆ, ವಿಜಯಪುರಕ್ಕೆ ಸ್ವಾಮೀಜಿಗಳನ್ನು ನಾವು ನಿರ್ಬಂಧ ಹೇರುತ್ತೀವಿ ಅಂತ ಆದೇಶವನ್ನು ಹೊರಡಿಸಿರ್ತಾರೆ ಅಲ್ಲಿನ DC ಮತ್ತು ಜಿಲ್ಲಾಡಳಿತ ಎಲ್ಲರೂ ಕೂಡ. ಅದಕ್ಕೆ ಸಾಕಷ್ಟು ಪರ ವಿರೋಧದ ಮಾತುಗಳು ಕೂಡ ಕೇಳಿ ಬಂದಿರುತ್ತೆ. ಕೆಲವು ರಾಜಕೀಯ ನಾಯಕರು ಕೂಡ ಸ್ವಾಮೀಜಿಯ ಪರವಾಗಿ ಮಾತನಾಡ್ತಾರೆ. ಸ್ವಾಮೀಜಿಯವರನ್ನು ನೀವು ಯಾಕೆ ಗಡಿಪಾರು ಮಾಡಿದ್ರಿ ಅಂತ ಹೇಳಿ ಮಾತನಾಡಿರ್ತಾರೆ. ಅವರನ್ನು ನಾವು ಕರೆತರ್ತೀವಿ, ಮತ್ತೆ ವಾಪಸ್ ಏನು ಮಾಡ್ತಿರೋ ಮಾಡ್ಕೊಳ್ರಿ ಅಂತ ಹೇಳಿ ಮಾತನಾಡಿರ್ತಾರೆ. ಹೀಗಾಗಿ ಈಗ ಕೋರ್ಟ್ ಆದೇಶವನ್ನು ಕೊಟ್ಟಿದೆ, ನೀವು ಸುಮ್ಮನೆ ಧ್ಯಾನವನ್ನು ಮಾಡಿಕೊಂಡು ಕೂತ್ಕೊಳ್ಳಿ, ನೀವು ಸಮಾಜಕ್ಕೆ ಮಾರ್ಗದರ್ಶನವನ್ನು ಕೊಡಬೇಕಾದಂಥವರು, ನಿಮ್ಮ ಒಂದು ನಡವಳಿಕೆಯಲ್ಲಿ ಯಾಕೆ ಈ ರೀತಿ ಬದಲಾವಣೆ ಆಯಿತು, ಈ ಒಂದು ಮಾತುಗಳನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿ ಕೋರ್ಟ್ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.